ಜೀವನದಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿದ್ದು ನಮ್ಮ ಆರೋಗ್ಯ. ಆರೋಗ್ಯ ಇಲ್ಲ ಅಂದಮೇಲೆ ಎಷ್ಟೇ ಹಣ ಇರಲಿ, ಆಸ್ತಿ ಇರಲಿ, ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ನಮಗೆ ನಮ್ಮದೇ ಆದ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ನಾವು ಯಾವ ರೀತಿ ಬದುಕಲು ಸಾಧ್ಯ? ಎಂದು ಓಡಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಓಡಾಡದೇ ಇದ್ದರೆ ನಮ್ಮ ಜೀವನ ಪರಾವಲಂಬಿ ಅಂತಾಗುತ್ತದೆ. ಅದಕ್ಕೂ ಜನ ಫಲಾರಂಭಿ ಆದರೂ ಸಹ ಅವರು ಬೇರೆಯವರನ್ನ ಅವಲಂಬಿತರಾಗಿ ಬದುಕುವುದರಿಂದ ಜೊತೆಯಲ್ಲಿರುವವರಿಗೂ ಕಷ್ಟ, ನಮಗೂ ಕಷ್ಟ ಅಂತ ಸ್ಥಿತಿ ಬರುತ್ತೆ. ಅದರಿಂದ ಅಂದ್ರೆ ಸಾಮಾನ್ಯವಾಗಿ ಇಂತಹ ರೋಗಗಳು ಯಾವ ಬರುತ್ತಂದ್ರೆ, ಸ್ಟ್ರೋಕ್ ಆಗಿ ಕಾಲು ಕೈ ಕಾಲು ಅಲ್ಲಾಡಿಸುವುದಕ್ಕೂ ಚಲಿಸುವುದಕ್ಕೂ ಆಗದೇ ಇದ್ದಾಗ. ಇನ್ನೊಂದು ಸಾಮಾನ್ಯವಾಗಿ ಬೇರೆ ಯಾವ ರೋಗವೂ ಇರೋದಿಲ್ಲ, ಮೊಣಕಾಲು ನೋವು. ಮೊಣಕಾಲು ನೋವು ಬರುತ್ತೆ. ಮೊಣಕಾಲು ನೋವು ಬಂದರೆ ಏನು? ಕುಂಟುತ್ತಾ ನಡಿಬೇಕು. ಕುಂಟುತ್ತಾ ಕೊನೆಗೆ ಕಾಲು ಎತ್ತಿಡುವುದೇ ಕಷ್ಟ ಆಗುತ್ತೆ. ಮೇಲೆ ಹತ್ತಿ ಹೋಗುವುದೇ ಕಷ್ಟ ಆಗುತ್ತೆ. ಸ್ಟೆಪ್ ಹತ್ತುವುದೇ ಕಷ್ಟ ಆಗುತ್ತೆ. ಆಮೇಲೆ ಬರುತ್ತಾ ಎದ್ದು ಓಡಾಡುವುದೇ ಕಷ್ಟ ಆಗುತ್ತೆ. ಮಂಚದಲ್ಲಿ ಕುಳಿತುಕೊಂಡಿರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ ಈ ರೀತಿ ಅಂತ ಕಷ್ಟ ಬರುತ್ತದೆ? ಅದಕ್ಕೇನು ಕಾರಣ? ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಆದರೆ ಇದನ್ನ ಬರದಂತೆ ತಡೆಯಲು ಸಾಧ್ಯವೇ? ಬಂದರೆ ಏನು ಮಾಡಬೇಕು? ಬಂದ ಮೇಲೆ ಹೇಗಿರಬೇಕು? ಆದರೆ ಕೆಲವು ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮ ಮಾಡುವುದು, ಆಹಾರ ಕ್ರಮದಲ್ಲಿ ನಿಯಂತ್ರಣ ಮಾಡುವುದು, ಹೆಚ್ಚಿನದಾಗಿ ನಾವು ವ್ಯಾಯಾಮ ಮಾಡುವುದು ಬಹಳ ಮುಖ್ಯವಾದದ್ದು. ಇಂತಹ ಈ ಮೊಣಕಾಲು ನೋವು ಬರಲಿಕ್ಕೂ ಮುಖ್ಯ ಕಾರಣ ಅದರ ಒಂದು ತೂಕ. ನಮ್ಮ ದೇಹದ ತೂಕ ಹೆಚ್ಚಾದಾಗ ಅದಕ್ಕೆ ತಡ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಗುತ್ತೆ. ಆವಾಗ ಮೂಳೆ ಮೂಳೆ ಸವೆತ ಅಲ್ಲ, ಕಾರ್ಟಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಮೂಳೆಗಳ ಚಿಪ್ಪು, ಕಾಲಿನ ಚಿಪ್ಪು ಇದೆಲ್ಲ ಮೊಣಕಾಲಿನ ಚಿಪ್ಪು. ಆ ಚಿಪ್ಪು ಮತ್ತು ಮೂಳೆಗೂ ಅಂದ್ರೆ ನಮ್ಮ ತೊಡೆಯಿಂದ ಕೆಳಗಿರುವಂತಹ ಕಾಲು ಮತ್ತು ಕೆಳಗಿನಿಂದ ಬರುವಂತಹ ಕಾಲು ಎರಡನ್ನ ಜೋಡಿಸಿ ಅದು ಚಲಿಸುವಂತೆ ಮಾಡುವಂತಹ, ಅದರ ಮಧ್ಯದಲ್ಲಿರುವಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಜಾಯಿಂಟ್, ಅಂದ್ರೆ ಅದೊಂದು ಮೃದುವಾದಂತಹ ಮೂಳೆ, ಮೃದು ಅಸ್ಥಿ. ಅದರಲ್ಲಿ ಈ ತೂಕ ಹೆಚ್ಚಾದಂಗೆ ಅಥವಾ ನಮ್ಮ ಕೆಲಸ ಕಾರ್ಯಗಳು ಜಾಸ್ತಿ ಆದಂಗೆ ಅದು ನಮಗೆ ಹೆಚ್ಚಿನ ಹೊರೆಯನ್ನು ಹೊರಲಾರದೆ ಅದು ಕಷ್ಟ ಕೊಡಲಾರಂಭಿಸುತ್ತದೆ. ಅಂತಹ ಒಂದು ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು, ಯಾವ ರೀತಿ ಇದ್ದಾಗ ನಾವು ಜೀವನದಲ್ಲಿ ಉತ್ತಮವಾದ ರೀತಿಯಲ್ಲಿ ನಮ್ಮ ಇಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಮ್ಮ ಕೆಲಸಕ್ಕಾದರೂ, ನಮ್ಮ ಸ್ವಂತ ಕೆಲಸವಾದರೂ ಮಾಡಲು ನಮಗೆ ಸಾಧ್ಯವಾಗುತ್ತದೆ. ಅಂತಹ ಕೆಲವು ಸಣ್ಣ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮೊಣಕಾಲು ನೋವಿಗೆ ಏನು ಕಾರಣ, ಅದನ್ನು ಪರಿಹರಿಸಿಕೊಳ್ಳುವುದು ಹೇಗೆ, ಅದಕ್ಕೆ ಏನಾದರೂ ಔಷಧಿ ಇದೆಯೇ ಅಂತ ನಾವು ತಿಳ್ಕೊಳ್ಳೋಣ. ತುಂಬಾ ಜನರು ಹೇಳ್ತಾರೆ, ಅಯ್ಯೋ ನಾನು ಅದು ಮಾಡಿಸ್ಕೊಂಡೆ, ಇದು ಮಾಡಿಸ್ಕೊಂಡೆ, ಹೇಳಿದ್ದೆಲ್ಲಾ ಚಿಕಿತ್ಸೆಯನ್ನು ಮಾಡಿಸಿದೆ, ಇನ್ನು ಚಿಪ್ಪು ಬದಲಾಯಿಸಿರುವುದೇ ಒಂದೇ ಕೆಲಸ, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಏನಾಗುತ್ತೋ ಮಾಡಿದ್ರೆ ಸರಿ ಆಗಲ್ಲ ಅಂತಾರೆ, ಅದಕ್ಕೆ ಏನ್ ಮಾಡಬೇಕು ಎಂದು ಕೊರಗ್ತಾ ಇರುವುದನ್ನ ನಾವು ನೋಡ್ತೇವೆ. ಆದರೆ ಮೊದಲು ನಾವು ಇದು ಹೇಗೆ ಬರುತ್ತದೆ, ಇದಕ್ಕೆ ಕಾರಣ ಏನು ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಈ ಕಾಲು, ನಮ್ಮ ತೊಡೆ ಮತ್ತು ಕಾಲಿನಿಂದ ಬರುವಂತಹ ಮೊಣಕಾಲಿನಲ್ಲಿ ಎರಡು ಮೂಳೆಗಳು ಜಾಯಿಂಟ್ ಆಗುತ್ತೆ. ಆ ಜಾಯಿಂಟ್ ಆಗೋದನ್ನ ಅದರ ಮಧ್ಯೆ ರಬ್ಬರ್ ಅಂತ ವಾಷರ್ ತರ ಹೊಂದಿರುತ್ತೆ. ಅದಕ್ಕೆ ಚಿಪ್ಪು, ಅದಕ್ಕೆ ಕಾರ್ಟಿಲೇಷನ್ ಅಂತ ಹೇಳ್ತೀವಿ. ಕಾರ್ಟಿಲೇಷನ್ ಅಂದ್ರೆ ಅದು ಎರಡನ್ನು ಜಾಯಿಂಟ್ ಮಾಡಿ ಅದರ ಮಧ್ಯೆ ತಿರುಗುವಂತೆ ಮಾಡುವಂತಹ ಒಂದು ಸಣ್ಣದಾದಂತಹ ಒಂದು ಮೃದು ಅಸ್ಥಿ. ಆ ಅಸ್ಥಿಗೆ ಹೆಚ್ಚಿನ ಕೆಲಸ ಆದಾಗ, ಹೆಚ್ಚಿನ ಭಾರವಾದಾಗ, ಅಥವಾ ನಾವು ಅದಕ್ಕೆ ಕೊಡುವಂತಹ ಶ್ರಮ ಹೆಚ್ಚಾದಾಗ ಅದು ಸವೆಯುತ್ತಾ ಹೋಗುತ್ತದೆ. ಆದುದರಿಂದ ಅದನ್ನು ಬದಲಾಯಿಸಿ ಬೇರೆಯ ಕೀಲುಗಳನ್ನ ಇಡಬೇಕಾಗುತ್ತೆ. ಆ ಕೀಲುಗಳನ್ನು ಇಟ್ಟರೆ ನಮ್ಮ ಈ ರೋಗ ಸ್ವಲ್ಪ ಮಟ್ಟಿಗೆ ಗುಣವಾಗುತ್ತದೆ, ಕ್ರಮೇಣ ಅದು ಸರಿಯಾಗಿ ಹೋಗುತ್ತೆ. ಆದರೆ ಹೆಚ್ಚಿನ ಜನರಿಗೆ ಇದು ಯಾಕೆ ಬರುತ್ತೆ, ಇದು ಸವಿಯ ಕಾರಣ ಏನು ಎಂಬುದನ್ನು ನೋಡಿದ್ರೆ, ಇದು ಹೆಚ್ಚಿನ ಹೊರೆ, ಅಂದ್ರೆ ಅದಕ್ಕೆ ತಡೆದುಕೊಳ್ಳಲಾರದಂತಹ ತೂಕ ಹೆಚ್ಚಾದಾಗ
ದೇಹದ ತೂಕ ಹೆಚ್ಚಾದಾಗ ಇದು ಇಂತಹ ಕಾಯಿಲೆಗಳು ಬೇಗನೆ ಬರುತ್ತೆ. ಇನ್ನು ಕೆಲವರಿಗೆ ಪಾರಂಪರ್ಯವಾಗಿ ಬಂದಿರುತ್ತದೆ, ಅದಕ್ಕೂ ಕೆಲವು ಕಾರಣಗಳಿರುತ್ತೆ. ಅವರ ಜೀನ್ಗಳಲ್ಲಿ ಬಂದಿರುವಂತಹ ಇಂತಹ ತೊಂದರೆಗಳು ಇರಬಹುದು. ಆದರೆ ಹೆಚ್ಚಿನ ವಿಷಯಗಳಲ್ಲಿ, ಹೆಚ್ಚಿನ ಕೇಸುಗಳಲ್ಲಿ ಇದು ಬರುವುದು ಸಾಮಾನ್ಯವಾಗಿ ಮೈಭಾರ ಹೆಚ್ಚಾದವರಿಗೆ, ಅಂದರೆ ಸ್ಥೂಲ ದೇಹಿಗಳಲ್ಲಿ ಇದು ಬೇಗನೆ ಕಂಡುಬರುತ್ತೆ. ಒಂದು 40-45 ವರ್ಷ ತನಕ ಹೆಚ್ಚು ಕಡಿಮೆ ಇರುತ್ತೆ. ಆಮೇಲೆ ಇವರಲ್ಲಿ ಇಂತಹ ಸಮಸ್ಯೆಗಳು ಕಾಣಲಾರಂಭಿಸುತ್ತದೆ. ಈಗ ಸಾಮಾನ್ಯವಾಗಿ ನನಗೇನು ತೊಂದರೆ ಇಲ್ಲಪ್ಪ, ನನಗಂತ ರೋಗ ಬರಲ್ಲ ಅಂತ ತಿಳ್ಕೊಂಡು ಎಷ್ಟೋ ಜನ ಇದ್ದಾರೆ. ಆದರೆ ಅವರು ಸರಿಯಾದ ವ್ಯಾಯಾಮ, ಸರಿಯಾದ ಆಹಾರ ಕ್ರಮ ಇಲ್ಲದೇ ಇದ್ದರೆ ಅವರಿಗೂ ಇಂದಲ್ಲ ನಾಳೆ ಅಂತಹ ಸಮಸ್ಯೆ ಎದುರಾಗುವಂತಹದ್ದು ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ದಿನದಲ್ಲಿ 45 ನಿಮಿಷವಾದರೂ ವ್ಯಾಯಾಮ ಮಾಡಬೇಕು. ಯಾವ ರೀತಿಯ ವ್ಯಾಯಾಮ? ಸೈಕ್ಲಿಂಗ್ ಮಾಡ್ಬೋದು, ಈಜುವುದನ್ನು ಮಾಡ್ಬೋದು, ನಡೆಯುವುದನ್ನು ಮಾಡ್ಬೋದು. ಇಂಥವು 45 ನಿಮಿಷವಾದರೂ ದಿನದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಮಾಡುವುದು ಒಳ್ಳೆಯದು. ಈಗ ಮಾಡ್ತಾ ಬಂದರೆ ಅವರ ಆಹಾರ ಕ್ರಮದಲ್ಲಿ ಕರಿದ ಆಹಾರಗಳನ್ನು ಕಡಿಮೆ ಮಾಡುವುದು, ಹಸಿರು ತರಕಾರಿಗಳನ್ನು ಹೆಚ್ಚಿಗೆ ತಿನ್ನುವುದು, ಇಂಥ ಕಾರಣಗಳಿಂದ ಈ ರೋಗಗಳಿಂದ ನಾವು ತಡೆದುಕೊಳ್ಳಲು ಸಾಧ್ಯ. ಈ ರೋಗ ಬರದಂತೆ ತಡೆದುಕೊಳ್ಳಲು ಸಾಧ್ಯ. ಅಂತಹ ಕೆಲವು ಆಹಾರ ಕ್ರಮಗಳನ್ನು ನೀವು ಬಳಸ್ತಾ ಬಂದರೆ, ಮೀನುಗಳಲ್ಲಿ ಕೆಲವು ಮೀನುಗಳಿದೆ, ಎಲೆ ತರಕಾರಿಗಳಿದೆ, ಇವುಗಳನ್ನು ತಿನ್ನುವುದು. ಆದರೆ ಬೇಕರಿ ಐಟಮ್ಸು, ಕರಿದ ತಿಂಡಿಗಳು ಮುಂತಾದ ಆಹಾರವನ್ನು ಬಿಡಬೇಕು. ಫಾಸ್ಟ್ ಫುಡ್ ತಿನ್ನಲೇಬಾರದು. ಹೀಗೆ ಹಲವು ರೀತಿಯಲ್ಲಿ ನಾವು ನಮ್ಮಲ್ಲಿ ಕೆಲವು ನಿಯಂತ್ರಣಗಳನ್ನು ತಗೊಂಡ್ಬಂದ್ರೆ ನಮಗೆ ಇಂತಹ ರೋಗಗಳು ಬರದಂತೆ ತಡೆಯಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ವ್ಯಾಯಾಮ ಮಾಡಬೇಕು, ಹಸಿರು ತರಕಾರಿಗಳನ್ನು ತಿನ್ನಬೇಕು, ಕೆಲವು ಮೀನುಗಳನ್ನು ತಿನ್ನಬೇಕು, ಬೇಕರಿ ಐಟಮ್ ತಿನ್ನಬಾರದು, ಕರಿದ ಆಹಾರಗಳನ್ನು ತಿನ್ನಬಾರದು, ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು, ಮುಂತಾದ ವಿಚಾರಗಳನ್ನು ನಾವು ಹೇಳಿದೆ. ಇನ್ನೊಂದಿದೆ ಬಿಸಿಲು. ನಾವು ಬಿಸಿಲಿಗೆ ಹೋಗದೇ ಇರುವುದೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ. ಡಿ ವಿಟಾಮಿನ್ಸ್ ಬೇಕಾದಂಗೆ ಬಿಸಿಲಿನಲ್ಲಿದೆ. ಆದರೆ ನಾವು ವಿಟಾಮಿನ್ಸ್ ತಗೊಂಡು ಅದರ ಮಾತ್ರೆ ನುಂಗಬೇಕಾದಕ್ಕೆ ಎತ್ಕೊಡು 20 ರೂಪಾಯಿ ಆದರೂ ಕೊಡಬೇಕು ಒಂದು ಮಾತ್ರೆಗೆ. ಆದರೆ ನೀವು ಬಿಸಿಲಲ್ಲಿ ಒಂದು 2-3 ಗಂಟೆ ಕಾಲ ಓಡಾಡಿದರೆ ನಿಮಗೆ ಡಿ ವಿಟಾಮಿನ್ ಧಾರಾಳವಾಗಿ ಸಿಗುತ್ತೆ. ನಿಮ್ಮ ಡಿ ವಿಟಾಮಿನ್ ಇಂತಹ ಕಾಯಿಲೆಗಳನ್ನು ತಡೆಯಲು ಹೆಚ್ಚು ಸೂಕ್ತವಾದಂಥದ್ದು, ಹೆಚ್ಚು ಉತ್ತಮವಾದದ್ದು. ಅದರಿಂದ ಬಿಸಿಲಿಂದ ನೀವು ಅದನ್ನು ಪಡೆಯಲು ಸಾಧ್ಯ. ಈಜುವುದು, ಸೈಕ್ಲಿಂಗ್ ಮಾಡುವುದು, ವಾಕಿಂಗ್ ಮಾಡುವುದು ಇದೆಲ್ಲವೂ ಉತ್ತಮವಾದ ವ್ಯಾಯಾಮಗಳು. ಏರೋಬಿಕ್ಸು ಇನ್ನೂ ಉತ್ತಮವಾದ ವ್ಯಾಯಾಮ ಎಂದು ಹೇಳಬಹುದು. ಇಂತಹ ವ್ಯಾಯಾಮಗಳನ್ನು ಮಾಡುವುದರಿಂದ, ಆದರೆ ನನಗೆ ಇವತ್ತು ಓಡಾಡೋಕ್ಕೆ ಆಗಲ್ಲ, ಸರಿಯಾಗಿ ದೂರ ಓಡಾಡೋಕ್ಕಾಗಲ್ಲ, ಏನು ಮಾಡಲಿ ಅಂಥವ್ರು ಈ ಥರ ವ್ಯಾಯಾಮ ಮಾಡೋದು ಬೇಡ. ಅದಕ್ಕೆ ಬೇರೆ ವ್ಯಾಯಾಮ ಇದೆ. ನಿಮ್ಮ ಕಾಲಿಗೆ ನೋಡಿ, ಇದೇ ಥರ ಕಾಲು ನಿಮ್ಮ ಪಾದಗಳಿಗೆ ಹೀಗೆ ಒಂದು ಟವಲ್ ಹಾಕಿಬಿಟ್ಟು ಅದನ್ನು ಎಳೆದು ಕಾಲನ್ನು ಮೇಲೂ ಕೆಳಗೂ ಆಡಿಸ್ತಾ ಬನ್ನಿ. ಅದು ಒಂಥರ ನೀವು ಕುಳಿತಲ್ಲೇ ಮಾಡುವುದಂತ ಒಂದು ವ್ಯಾಯಾಮ. ಅದೇ ರೀತಿ ಚಿಕ್ಕ ಮಕ್ಕಳನ್ನು ಕಾಲಲ್ಲಿ ಕೂರಿಸಿ ಉಯ್ಯಾಲೆ ಆಡಿಸಿದಂಗೆ ಆಡಿಸ್ತಿರಲ್ಲ, ಆ ಥರ ಮಕ್ಕಳಿದ್ದರೆ ಮಕ್ಕಳನ್ನು ಹಂಗೆ ಕಾಲೆಲ್ಲ ಅಲ್ಲಿ ಆಡಿಸ್ಬೋದು. ಹಾಗೆ ನೀವು ಇಲ್ಲಂದರೆ ಯಾವುದಾದ್ರೂ ಆ ಮಕ್ಕಳ ಹೊರೆ ಹತ್ತಿರುವಂಥ ಹೊರೆಯನ್ನು ಕಾಲಿನ ಮೇಲಿಟ್ಟು ಕಾಲನ್ನು ಉಯ್ಯಾಲೆ ಥರ ಆಡಿಸುವುದರಿಂದಲೂ ಅದು ನಿಮಗೆ ಮೊಣಕಾಲಿನ ವ್ಯಾಯಾಮಕ್ಕೆ ಹೆಚ್ಚು ಉತ್ತಮವಾದದ್ದು. ಇನ್ನು ಮೊಣಕಾಲಿಗೆ ಶಾಖವನ್ನು ಕೊಡುವುದು, ಶಾಖ ಕೊಡಬೇಕು. ಶಾಖ ನೀರನ್ನಾಗಲಿ ಅಥವಾ ಶಾಖದಿಂದ ಬಟ್ಟೆಯಾಗಲಿ ಅದನ್ನಾದರೂ ಕೊಡ್ಬೋದು. ಇಲ್ಲ ಶಾಖ ಸಿಗುವಂಥ ಸಾಮಾನ್ಯ ಶಾಖ ಸಿಗುವಂಥ ವಾಮ್ ಮಾಡಿಕೊಂಡು ಅದನ್ನು ಮೊಣಕಾಲಿಗೆ ಕಟ್ಟಬೇಕು. ವಿ ಕ್ಯಾಪ್ಗಳನ್ನು ಹಾಕುವುದು ಒಳ್ಳೆಯದು ಕಾಲಿಗೆ. ಅದೇ ರೀತಿ ಕೆಲವರಿಗೆ ತಣ್ಣಗಿರುವಂಥ ಐಸಿನಂತಹ ತಂಪು ಕೊಟ್ಟಾಗ ಕಾಲಿನ ನೋವು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅಂಥವರಿಗೆ ಅದನ್ನು ಮಾಡಿ. ಕೆಲವರು ಕೇಳ್ತಾರೆ ಇಂಥ ನೋವುಗಳು ತಂಪಾದಾಗ ಹೆಚ್ಚಾಗೋದು ಅಲ್ಲ ಅಂತ. ಆದರೆ ಕೆಲವರಿಗೆ ತಂಪನ್ನು ಕೊಟ್ಟಾಗ, ತಂಪನ್ನು ಕಾಲಿಗೆ ಕೊಟ್ಟಾಗ ಮೊಣಕಾಲು ಹೆಚ್ಚಾಗಿ
ನೋವು ಕಡಿಮೆ ಆಗುವಂತಹ ಸಾಧ್ಯತೆ ಇದೆ, ಅಲ್ಲಿ ಒಂದಂಥ ಊತ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಇಂಥ ಕೆಲಸಗಳನ್ನು ನೀವು ಮಾಡ್ಬೋದು. ಕಾಲನ್ನು ಉದ್ದ ಮಾಡಿ ಕುಳಿತುಕೊಳ್ಳೋದು, ಕಾಲುಗಳನ್ನು ನೀಡಿ ಕುಳಿತುಕೊಳ್ಳುವಂಥದ್ದು ಅದು ಅಷ್ಟೇ. ಇನ್ನು ಕಾಲಿಗೆ ಆ ಒಂದು ಪಟ್ಟೆಯನ್ನು ಸುಳ್ಳಿ ಮಾಡಿ ಅದನ್ನು ಮೊಣಕಾಲಿನ ಅಡಿಯಲ್ಲಿಟ್ಟು ಕಾಲಿಂದ ಸುಮ್ಮನೆ ಮೊಣಕಾಲಿಂದ ಒತ್ತುವುದು. ಅಂದರೆ ಮೊಣಕಾಲಿನ ಅಡಿಯಲ್ಲಿ ನೀಡಿ ಕಾಲನ್ನು ನೀಡಿ ಅದರ ಮೊಣಕಾಲಿನ ಕೆಳಗೆ ಈ ರೀತಿಯಲ್ಲಿ ಇಟ್ಟು ಹೀಗೆ ಕಾಲನ್ನು ಒತ್ತುತ್ತಾ ಇರಬೇಕು. ಮೊಣಕಾಲಿಂದ ಒತ್ತಾ ಇರಬೇಕು. ಹಾಗೆ ಮಾಡುವುದು ಸಹ ನೋವು ಕಡಿಮೆಯಾಗಲು ಒಂದು ಕೆಲಸ ಎಂದು ತಿಳಿದುಕೊಳ್ಳಲಾಗಿದೆ. ಹೀಗೆ ದಿನದಲ್ಲಿ ಒಂದು 10 ನಿಮಿಷವಾದರೂ ಈ ಥರದ ವ್ಯಾಯಾಮಗಳನ್ನು ಮಾಡಬೇಕು. ಯಾವುದು? ಟವಲಿನಿಂದ ಕಾಲು ಉದ್ದ ಮಾಡಿ ಟವಲಿನಿಂದ ಪಾದಕ್ಕಿಂದ ಹಿಡಿದು ಮೇಲಕ್ಕೆ ಎತ್ತದು, ಕೆಳಗೆ ಬಿಡೋದು, ಎತ್ತದು ಮೇಲಕ್ಕೆ ಇಡೋದು, ಹಾಗೆ ಮಾಡಬಹುದು. ಅಥವಾ ಶಾಖ ಕೊಡುವುದು ಒಂದು 10 ನಿಮಿಷ, ಅಥವಾ ಕೋಲ್ಡ್ ಪ್ಯಾಕ್ ಕೊಡುವುದು, ಇಲ್ಲ ಹೀಟಿನಂತ ಬಿಸಿ ಪ್ಯಾಕ್ ಮಾಡಬಹುದು. ಈ ಥರ ಪ್ಯಾಕ್ಗಳನ್ನು ಮಾಡುವುದೊಂದು ಒಳ್ಳೆಯದು. 10 ನಿಮಿಷ ಬಿಡಬೇಕು. ಕಾಲನ್ನು ಒತ್ತುವುದು, ಮೊಣಕಾಲನ್ನು ಒತ್ತುವುದಂದರೆ ಮಸಾಜ್ ಮಾಡುವುದು ಸಹ ಒಳ್ಳೆಯದು. ಮತ್ತು ಈ ರೀತಿ ಕುಳಿತುಕೊಂಡು ಮಾಡುವಂತಹ ಕೆಲವು ವ್ಯಾಯಾಮಗಳು ಸಹ ಇಂತಹ ರೋಗಗಳಿಗೆ ಒಳ್ಳೆಯದು. ಇಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಒಳ್ಳೆಯದು. ಕಾಲನ್ನು ಮಡಿಸಿ ಬಿಡುವಂಥ ಕೆಲಸಗಳನ್ನು ಮಾಡಬಹುದು, ಮಲಗಿಕೊಂಡು ಮಾಡಬಹುದು. ಈಗ ಇಂತಹ ಕೆಲಸಗಳನ್ನು ಮಾಡುವುದು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಡೌನ್ ಅಂತ ಹತ್ತದು ಇಳಿಯೋದು ಆ ರೀತಿ ಮಾಡ್ಬೋದು. ಅಂದರೆ ಯಾವುದಾದ್ರು ಸ್ಟೆಪ್ಪನ್ನು ಸ್ವಲ್ಪ ಹತ್ತೋದು, ಸ್ವಲ್ಪ ಇಳಿಯೋದು. ಅಂದರೆ ಒಟ್ಟಿಗೆ ನಿಮಗೆ ಕಾಲು ನೋವಾಗುತ್ತೆ, ಮೇಲೆ ಹತ್ತಕ್ಕಾಗಲ್ಲ ಎಂಬಂಥ ಸಮಸ್ಯೆ ಇರುತ್ತದೆ. ಆದ್ದರಿಂದ ನಿಧಾನವಾಗಿ ಅದನ್ನು ಹತ್ತುವುದು ಇಳಿಯುವುದು ಆ ಕೆಲಸವನ್ನು ನೀವು ಮಾಡುವುದರಿಂದ ಅಂತಹ ಸಮಸ್ಯೆಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಇನ್ನು ನಿಮ್ಮ ಕಾಲಿನ ಹೆಬ್ಬೆರಳು ಮತ್ತು ಬೆರಳುಗಳ ಮೇಲೆ ಭಾರ ಕೊಟ್ಟು ನಿಂತುಕೊಳ್ಳುವುದು. ಪಾದದ ಬೆರಳುಗಳ ಮೇಲೆ ಭಾರ ಕೊಟ್ಟು ನಿಲ್ಲುವುದು. ಈ ರೀತಿ ನೀವು ನಿಮ್ಮ ಒಂದೊಂದೇ ರೀತಿಯಲ್ಲಿ ಈ ರೋಗವನ್ನು ಗುಣಪಡಿಸಲು ಅಥವಾ ಅದರಿಂದ ನಿಮಗೆ ಕೊಂಚ ಸಮಾಧಾನವಾಗುವಂತಹ ರೀತಿಯಲ್ಲಿ ಮಾಡಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಮೊಣಕಾಲಿನ ನೋವು ಕಡಿಮೆ ಆಗುವುದು. ಮೊದಲನೇದು ವ್ಯಾಯಾಮ ಮಾಡಬೇಕು. ಎರಡನೇದು ಆಹಾರದಲ್ಲಿ ಕ್ರಮ. ಆಹಾರ ಯಾವ ರೀತಿ ನಾವು ಹೇಳಿದ್ವಿ, ಯಾವ ತಿಂಡಿ ಅಂದರೆ ಹಸಿರು ತರಕಾರಿಗಳು ಮತ್ತು ಕೆಲವು ರೀತಿಯ ಮೀನುಗಳನ್ನು ತಿನ್ನುವುದರಿಂದಲೂ ಇಂತಹ ಕಾಯಿಲೆಗಳು ಬರದಂತೆ ತಡೆಯಲು ಸಾಧ್ಯ. ಬೇಕರಿ ಐಟಮನ್ನು ಬಿಟ್ಟು ಬಿಡಬೇಕು. ಬೇಕರಿ ಹಣ್ಣು ತಿನ್ನಬಾರದು. ಕರಿದ ಆಹಾರವನ್ನು ಬಳಸದೇ ಇರುವುದು ಒಳ್ಳೆಯದು. ಹಣ್ಣುಗಳನ್ನು ತಿನ್ನಿರಿ. ಹಾಗೆ ಫಾಸ್ಟ್ ಫುಡ್ಡು ತಿನ್ನದೇ ಇರುವುದು ಒಳ್ಳೆಯದು. ವ್ಯಾಯಾಮ ಮಾಡಬೇಕು. ಹಲವು ವ್ಯಾಯಾಮದ ಬಗ್ಗೆ ಹೇಳಿದ್ದೇನೆ. ಈ ರೀತಿ ನಮ್ಮ ವ್ಯಾಯಾಮಗಳನ್ನು ಮಾಡ್ತಾ ಬರಬೇಕು. ಇದರಲ್ಲಿ ಈಗ ಇಷ್ಟೆಲ್ಲ ಮಾಡಿದ್ರು ನನಗೆ ನೋವು ಕಡಿಮೆ ಆಗ್ತಾಯಿಲ್ಲ, ನಾನು ಎಷ್ಟೋ ಕೆಲಸ ಮಾಡಿದೆ, ನನ್ನ ನೋವುಗಳು ಕಡಿಮೆ ಆಗಿಲ್ಲ, ಎಷ್ಟೋ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಏನೂ ಕಡಿಮೆ ಆಗಿಲ್ಲ, ಯಾಕೆ ಹೀಗಾಗುತ್ತೆ ಎಂದು ಕೊರಗುತ್ತಿರುವ ಜನರನ್ನು ನಾವು ನೋಡ್ತೇವೆ. ಆದರೆ ಸಾಮಾನ್ಯವಾಗಿ ಕೆಲವರಿಗೆ ಕೆಲವು ಔಷಧಿ ಚಿಕಿತ್ಸೆಯಿಂದ ಗುಣವಾಗಬಹುದು, ಮತ್ತು ಕೆಲವರಿಗೆ ಕೆಲವು ಸಣ್ಣ ಪುಟ್ಟ ವ್ಯಾಯಾಮಗಳಿಂದ ಗುಣವಾಗಬಹುದು. ಅದು ಯಾವುದರಿಂದ ನಿಮಗೆ ಗುಣ ಆಗುತ್ತೆ ಎಂಬುದು ಅವರವರನ್ನು ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ಗಳಿಗೆ ಗೊತ್ತಿರುತ್ತದೆ. ಆದರೆ ಯಾರು ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿತ್ತೋ ಅವರಿಗೆ ಅದು ಉತ್ತಮವಾದದ್ದು. ಆದರೆ ಈ ರೀತಿಯ ನೀವು ವ್ಯಾಯಾಮಗಳಿಂದ ಆಹಾರದಿಂದಲೂ ನಿಮಗೆ ರೋಗ ಬರದೇ ಇರಬಹುದು. ಆದರೆ ರೋಗ ಬಂದ ಮೇಲೆ ಏನು ಮಾಡಬೇಕು ಎಂಬುದು ಮುಖ್ಯವಾದ ಪ್ರಶ್ನೆ. ರೋಗ ಯಾಕೆ ಬರುತ್ತದೆ ಎಂಬುದನ್ನು ಈಗ ಹೇಳಿ ಆಯಿತು. ನಮ್ಮ ವ್ಯಾಯಾಮ ಇಲ್ಲದೆ ಇರುವುದು ಅಥವಾ ಬಿಸಿಲಿಗೆ ಹೋಗದೇ ಇರುವುದು, ಇಂಥ ಕಾರಣಗಳಿಂದ, ಅಥವಾ ಓವರ್ ಅಂದರೆ ಹೆಚ್ಚಿನ ಶ್ರಮ ಕೊಡುವುದು ಕಾಲಿಗೆ, ಇದರಿಂದಾಗಿ ಇಂತಹ ಸಮಸ್ಯೆಗಳು ನಮಗೆ ಬರುತ್ತಾ ಇರ್ತದೆ. ಇನ್ನು ಇಷ್ಟು ಮಾಡಿದ ಮೇಲೆ ನಿಮಗೆ ಇನ್ನೊಂದು ಔಷಧಿಯನ್ನು ನಾನು ಹೇಳ್ತೇನೆ. ಅದು ಮೊಣಕಾಲಿಗೆ ಹಚ್ಚುವಂಥದ್ದು. ಅದಕ್ಕೆ ನುಗ್ಗೆ ಸೊಪ್ಪು, ನಿಮಗೆ ಗೊತ್ತು, ನುಗ್ಗೆ ಸೊಪ್ಪು ಒಳ್ಳೆ ಕಬ್ಬಿಣ ಅಂಶ ಇರುವಂಥದ್ದು. ಆ ಕಬ್ಬಿಣ ಅಂಶ ಇದ್ದಂತಹ ಆ ನುಗ್ಗೆ ಸೊಪ್ಪನ್ನು 2 ಕಪ್ಪು ನುಗ್ಗೆ ಸೊಪ್ಪನ್ನು ತಗೊಳ್ಳಿ. 2 ಕಪ್ಪು ನುಗ್ಗೆ ಸೊಪ್ಪು, ಅದಕ್ಕೆ 1 ಕಪ್ಪು ಕಲ್ಲುಪ್ಪನ್ನು ಸೇರಿಸಿ. 1 ಕಪ್ಪು ಕಲ್ಲುಪ್ಪು. ಆ ಕಲ್ಲುಪ್ಪನ್ನು ಹಾಕಿ ಅದನ್ನು ಅರಿಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಹರ್ಕೋಬೇಕು. ನುಣ್ಣಗೆ ಹರಿದ ಮೇಲೆ ಅರ್ಧ ಗಂಟೆ ಕಾಲ ಮೊಣಕಾಲಿಗೆ ಅದನ್ನು ಹಚ್ಚಿ ಬಿಡಬೇಕು, ಅಥವಾ ಯಾವುದೇನಾದರೂ ಹಾಕಿ ಕಟ್ಟಿಡಬೇಕು. ಮೊಣಕಾಲಿಗೆ ನಾವು ತಯಾರಿಸಿದಂತಹ ನುಗ್ಗೆ ಸೊಪ್ಪಿನ
ಆ ಮುಲಾಮನ್ನು ನಾವು ಇದಕ್ಕೆ ಮೊಣಕಾಲಿಗೆ ಹಚ್ಚಿ 45 ನಿಮಿಷ ಕಾಲ ಬಿಡಬೇಕು. ಹಾಗೆ 45 ನಿಮಿಷ ಬಿಟ್ಟ ಮೇಲೆ ಅದನ್ನು ನಾವು ತೊಳೆದುಕೊಳ್ಳಬಹುದು. ಅದನ್ನು ಸರಿಯಾಗಿ ಕಟ್ಟಿಬಿಡಬೇಕು. ಮೊಣಕಾಲಿಗೆ ಹಚ್ಚಿ ಸರಿಯಾಗಿ 14 ದಿನ ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ ಮಾಡಬೇಕು. ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ 14 ದಿನ ಮಾಡಿದರೆ ಇಂತಹ ನೋವಿನ ಹೆಚ್ಚಿನ ನೋವು ಇರುವಂತಹ ತುಂಬ ಜನರಿಗೆ ಇದು ಉಪಯೋಗವಾಗಿದೆ. ನುಗ್ಗೆ ಸೊಪ್ಪು, ನೀರು ಮತ್ತು ಕಲ್ಲುಪ್ಪು ಇಷ್ಟನ್ನು ಸೇರಿಸಿ ಮಾಡಿ ತಯಾರಿಸಿದ ಆ ಒಂದು ಮುಲಾಮಿನ ತರಹಂತಹ ನುಣ್ಣಗೆ ಅರೆದಂತಹ ಆ ವಸ್ತುವನ್ನು ಮೊಣಕಾಲಿಗೆ ಹಚ್ಚಿ ಬಟ್ಟೆಯಿಂದ ಕಟ್ಟಿ ಇದ್ದರೆ ಬ್ಯಾಂಡೇಜ್ ಮಾಡಿ 45 ನಿಮಿಷಗಳ ಇದ್ದು ಅದನ್ನು ತೊಳೆದುಕೊಳ್ಳಬಹುದು. 14 ದಿನ ಮಾಡಬೇಕು. ಬಿಸಿಲಿಗೆ ನಿಲ್ಲುವುದು ಬಹಳ ಮುಖ್ಯವಾದಂಥದ್ದು. ಬಿಸಿಲಿಗೆ ಯಾಕೆ ನಿಲ್ಲಬೇಕಂದ್ರೆ ವಿಟಮಿನ್ ಡಿ ಸಿಗುತ್ತದೆ. ಇದು ನಮ್ಮ ಇಂತಹ ನೋವುಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡುವಂಥ, ಹೆಚ್ಚಿನ ಉಪಯೋಗವಾಗುವಂಥ ಒಂದು ವಿಟಮಿನ್. ಆದ್ದರಿಂದ ಅದಕ್ಕಾಗಿ ಇದನ್ನು ಮಾಡ್ತೇವೆ. ಹೀಗೆ ನೀವು ಮಾಡ್ತಾ ಬಂದಾಗ ನಿಮ್ಮ ನೋವು ಕಡಿಮೆ ಆಗುವುದು. ಕಡಿಮೆ ಆದರೆ ನುಗ್ಗೆ ಸೊಪ್ಪಿನ ಮುಲಾಮು ಮಾಡಿಕೊಳ್ಳೋದು ಹೇಗಂತ ಹೇಳಿದ್ದೀನಿ. 2 ಕಪ್ಪು ನುಗ್ಗೆ ಸೊಪ್ಪು, 1 ಕಪ್ಪು ಕಲ್ಲುಪ್ಪು ನುಣ್ಣಗೆ ಹರಿಯುವುದು. ಅರ್ಧ ಗಂಟೆ ಕಾಲ ಮೊಣಕಾಲಿಗೆ ಇಟ್ಟು ಕಟ್ಟಬೇಕು. 14 ದಿನ ಈ ರೀತಿ ಮಾಡುವುದರಿಂದ ನಿಮಗೆ ನಿಮ್ಮ ನೋವು ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲಿ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಮರೆತುಬಿಟ್ಟೆ. ಈ ವ್ಯಾಯಾಮಗಳನ್ನು ನೀವು 1 ದಿವಸ 2 ದಿವಸ ಬಿಟ್ಟು ಮಾಡಿದ್ರೂ ಉಪಯೋಗ ಇಲ್ಲ. ಕಡೆ ಪಕ್ಷ 30 ದಿನಗಳ ಕಾಲವಾದರೂ ನಾನು ಇದಕ್ಕಿಂತ ಮೊದಲು ಹೇಳಿದಂತಹ ಈ ವ್ಯಾಯಾಮ ಕ್ರಮಗಳನ್ನು ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ಮಾಡ್ತಾ ಮುಂದುವರಿತಾ ಬೇಕು. ಇಲ್ಲದಿದ್ದರೆ ಕೆಲವು ದಿನ ಮಾಡಿ ನೀವು ಇದರಿಂದ ಮತ್ತೆ ಬಿಟ್ಟರೆ ಮತ್ತು ತೊಂದರೆ ಇರುತ್ತದೆ. ಅಂದರೆ ಯಾವುದೇ ವ್ಯಾಯಾಮ ಮಾಡುವುದಾದರೂ ಕಂಟಿನ್ಯೂ ಆಗಿರಬೇಕು. ಅದು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಾಂದರೆ ಅದರಿಂದ ಉಪಯೋಗ ಪಡೆಯಲು ಸಾಧ್ಯವಿಲ್ಲ. ಅದರ ಫಲ ದೊರೆಯುವುದಿಲ್ಲ. ಯಾವ ವ್ಯಾಯಾಮ ಹೇಳಿದ್ದೀನಿ ನೋಡಿ, ಈಜುವುದಾಗಲಿ, ಸೈಕ್ಲಿಂಗ್ ಮಾಡುವುದಾಗಲಿ, ಏರೋಬಿಕ್ಸ್ ಆಗಲಿ ಅಥವಾ ಥ್ರೆಡ್ ಅಂತ ವ್ಯಾಯಾಮಗಳನ್ನು ಮಾಡಬಹುದು. ವ್ಯಾಯಾಮ ನಡೆಯುವುದು ಸಹ ಒಂದು ವ್ಯಾಯಾಮ. ಎಲ್ಲವೂ 45 ನಿಮಿಷಗಳ ಕಾಲ ದಿನವೂ ಮಾಡಬೇಕು. ಆಮೇಲೆ ಹೇಳಿದಂತಹ ಮೊಣಕಾಲಿಗೆ ಶಾಖ ಕೊಡುವುದು ಮತ್ತು ಕೋಲ್ಡ್ ಪ್ಯಾಕ್ ಮಾಡುವುದು ಇಂಥ ಕೆಲಸಗಳನ್ನು ಮಾಡಬಹುದು. ಮತ್ತು ಟವಲಿನಿಂದ ಪಾದವನ್ನು ಎಳೆಯುವುದು ಹಾಗೂ ಮೊಣಕಾಲಿನ ಕೆಳಗೆ ಬಟ್ಟೆ ಇಟ್ಟು ಒತ್ತುವುದು ಇಂತಹವನ್ನೆಲ್ಲವೂ ದಿನ 10 ನಿಮಿಷಗಳ ಕಾಲ ಆದರೂ ಮಾಡಬೇಕು. ಹೀಗೆ 30 ದಿನವಾದರೂ ಯಾವುದೇ ಒಂದು ಇದನ್ನು ನೀವು ಈ ಹೇಳಿದಂಥ ವ್ಯಾಯಾಮ ಸ್ಟೆಪ್ ಅಪ್ ಅಂಡ್ ಸ್ಟೆಪ್ ಡೌನ್ ಅಂತ ಕೆಲಸಗಳನ್ನು ಮಾಡುವುದು. ಇಲ್ಲ ಕಾಲಿನ ಹೆಬ್ಬೆರಳುಗಳನ್ನು ಊರಿ ನಿಲ್ಲಬೇಕು. ಮಕ್ಕಳನ್ನು ಕಾಲಲ್ಲಿಟ್ಟು ಉಯ್ಯಾಲೆ ಆಡಿಸಿದಂಗೆ ಏನಾದರೂ ವಸ್ತುವನ್ನಾದರೂ ಇಟ್ಟು ಉಯ್ಯಾಲೆ ಆಡುವ ಕಾಲುಗಳನ್ನು ಆಡಿಸಬೇಕು. ಹೀಗೆ ಇಂಥ ವ್ಯಾಯಾಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದರೆ ಇಂಥ ರೋಗಗಳು ಬರದಂತೆ ತಡೆಯಲು ಸಾಧ್ಯ. ಈ ರೋಗ ಬಂದಾಗ ನಾನು ಹೇಳಿದ್ನಲ್ಲ, ಈ ನುಗ್ಗೆ ಸೊಪ್ಪಿನ ಮುಲಾಮು ಅದನ್ನು ತಯಾರಿಸಿಕೊಂಡು ಬಳಸಿ. ಇಂತಹ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವುದು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತದೆ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.